ಅಸಂಬದ್ಧ ಎನಿಸುತ್ತದೆ. ಏನು ಸರ್ಕಾರ ಬದಲಿಸೋದಕ್ಕೆ ಮಾಡ್ದಂಗಿದೆ ಅದನ್ನ ಅಂತ ಹೇಳಿದ್ರಲ್ಲ ಅದು. US ಏಡ್ ಬಗ್ಗೆ ಮೋದಿ ಸರ್ಕಾರ ಟ್ರಂಪ್ ಸರ್ಕಾರ ಸ್ಪಷ್ಟಪಡಿಸಲಿ ಅಂತ ಜಯರಾಮ್ ರಮೇಶ್ ಕಾಂಗ್ರೆಸ್ ನಾಯಕರ ಹೇಳಿಕೆ ಇದು. ರವಿಶಂಕರ್ ಪ್ರಸಾದ್ BJP ನಾಯಕರು ಹೇಳ್ತಾರೆ, ಜನ ಕಾಂಗ್ರೆಸ್ಸಿಗೆ ಮತ ಹಾಕ್ತಿಲ್ಲ ಅಂತ ಕಾಂಗ್ರೆಸ್ ಷಡ್ಯಂತ್ರಕ್ಕಿಳಿದಿದೆ. ವಿದೇಶಿ ಹಣದ ಮೂಲಕ ದೇಶದ ಚುನಾವಣೆ ಮೇಲೆ ಪ್ರಭಾವ ಬೀರುವ ಷಡ್ಯಂತ್ರ ಇದು. ದೇಶದ ಪ್ರಜಾಪ್ರಭುತ್ವವನ್ನು ಹಾಳುಗೆಡುವ ಪ್ರಯತ್ನ ಖಂಡಿಸ್ತೀವಿ. ಭಾರತದ ಚುನಾವಣೆಯಲ್ಲಿ ವಿದೇಶಿ ಹಸ್ತಕ್ಷೇಪದ ಪ್ರಯತ್ನ ನಾಚಿಕೆಗೇಡು. ಟ್ರಂಪ್ ಹೇಳಿಕೆ ರಾಹುಲ್ ಗಾಂಧಿ ವಿದೇಶಿ ಸಹಾಯ ಕೇಳಿದ್ದನ್ನು ಸಮರ್ಥಿಸುತ್ತದೆ. ಗಾಂಧಿ ಸಿದ್ಧಾಂತ ಪಾಲಿಸುತ್ತೇವೆ ಎನ್ನುವ ರಾಹುಲ್ ಪಕ್ಷ ಇಷ್ಟು ಕೆಳಮಟ್ಟಕ್ಕಿಳಿದಿದೆ. ರವಿಶಂಕರ್ ಪ್ರಸಾದರ ಟ್ವೀಟು. ಇದು ಏನೇ ಇರಲಿ, BJP ವರ್ಸಸ್ ಕಾಂಗ್ರೆಸ್ ಏನೇ ಇರಲಿ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಮೇರಿಕದ ಹಸ್ತಕ್ಷೇಪ ಅನ್ನೋದಿದೆಯಲ್ಲ ಅದು ಅಪಾಯಕಾರಿ. ಅಮೇರಿಕ ದೊಡ್ಡಣ್ಣ ಇದ್ರಿರ್ಬೋದು ಬೇರೆ ವಿಷಯದಲ್ಲಿ, ಬಟ್ ಭಾರತದ ಪ್ರಜಾಪ್ರಭುತ್ವಕ್ಕೆ ಪಾಠ ಕಲಿಸುವಂಥ ದೊಡ್ಡಣ್ಣ ಅಲ್ಲ. ಭಾರತದಲ್ಲಿ ಪಾರದರ್ಶಕವಾಗಿ ಚುನಾವಣೆಗಳು ನಡೀತವೆ, ಪಾರದರ್ಶಕವಾಗಿ ಫಲಿತಾಂಶ ಬರುತ್ತೆ. 7 ಗಂಟೆಗೆ ಮತ ಎಣಿಕೆ ಶುರುವಾದರೆ 12 ಗಂಟೆ ಅಷ್ಟೊತ್ತಿಗೆ ಕ್ಲಿಯರ್ ಟ್ರೆಂಡ್ ಕೊಟ್ಟಿರ್ತೀವಿ ನಾವು. ಪ್ರಪಂಚದ ಅತಿ ದೊಡ್ಡ ಜನಸಂಖ್ಯೆಯ ದೇಶ ಭಾರತ, ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಭಾರತ. ಇಲ್ಲಿ ರಿಸಲ್ಟ್ ಬಂದಾಗ ಆ ರಿಸಲ್ಟನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಸಂಸತ್ ಭವನಕ್ಕೆ ಯಾರೂ ನುಗ್ಗದಿಲ್ಲ. ಆರೋಪಗಳನ್ನು ಕೆಲವು ಮಾಡ್ತಾರೆ, EVM ಮೇಲೆ ಹಂಗಾಯ್ತು, ನೀವು ಹಣಬಲ ಬಳಸಿದ್ರಿ, ತೋಳ್ಬಲ ಬಳಸಿದ್ರಿ, ಸೋತವರ ಆರೋಪಗಳನ್ನು ಮಾಡ್ತಾರೆ. ಅಮೇರಿಕದಲ್ಲಿ ಅಯ್ಯೋ ರಾಮನೇ, ನಿಮ್ಮ ಎಲೆಕ್ಷನ್ ಸಿಸ್ಟಮ್ ಇನ್ನೂ ತನಕ ಅರ್ಥ ಆಗಿಲ್ಲ ನಮಗೆ. ಯಾರಿಗೆ ಓಟ್ ಹಾಕ್ತಾರೆ, ಅಂತಿಮವಾಗಿ ಪ್ರೆಸಿಡೆಂಟ್ ಆಯ್ಕೆ ಆಗೋದು ಹೆಂಗೆ, ವಾರಗಟ್ಟಲೆ ಕೌಂಟಿಂಗ್ ಮಾಡ್ತೀರಿ. ಇದೇ 2020ರಲ್ಲಿ ಟ್ರಂಪ್ ಸೋತಾಗ ಟ್ರಂಪ್ ಬೆಂಬಲಿಗರು ಅಮೇರಿಕದ ಸಂಸತ್ತಿಗೆ ನುಗ್ಗಿದ್ರು, ಚಿಂದಿ ಉಡಾಯಿಸ್ಬಿಟ್ರು ಅದನ್ನು. ಅಂಥ ದೇಶ 182 ಕೋಟಿ ಭಾರತಕ್ಕೆ ಕೊಡ್ಬೇಕಾ? ಮತದಾನದ ಪ್ರಮಾಣ ಜಾಸ್ತಿ ಮಾಡಬೇಕು ಅಂತ ಭಾರತ ಅಧಿಕೃತವಾಗಿ ಎಲಾನ್ ಮಸ್ಕ್ರನ್ನ ಡೊನಾಲ್ಡ್ ಟ್ರಂಪರನ್ನು ಒತ್ತಾಯಿಸಬೇಕು. ಯಾರಿಗೆ ಕೊಟ್ಟಿದ್ದೀರಿ 182 ಕೋಟಿ ಹೇಳಿ ಅಂತ. ಕಾಂಗ್ರೆಸ್ಸಿನ ಆಗ್ರಹ ಕೂಡ ಅದೇ, ಯಾರಿಗೆ ಕೊಟ್ಟಿದ್ದಾರೆ ಹೇಳಿ ಅಂತ. ತಿಳ್ಕೋಬೇಕು. ಇಲ್ಲದೆ ಹೋದರೆ ದೇಶದಲ್ಲಿ ಏನೇನಾಗ್ತವೆ ಅನ್ನೋದರ ಕಲ್ಪನೆ ಇರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.